ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮಿಡ್ ವೀಕ್ ಎಲಿಮಿನೇಷನ್ಗಾಗಿ ಸಂಡೇ ಎಪಿಸೋಡ್ ಮುಗಿದ ನಂತರ ವೋಟಿಂಗ್ ಲೈನ್ ಅನ್ನ ಓಪನ್ ಮಾಡಲಾಗಿತ್ತು. ಇಂದು ಸಂಜೆ 6:30 ಅಷ್ಟೊತ್ತಿಗೆ ಈ ಒಂದು ವೋಟಿಂಗ್ ಲೈನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಈ 3 ದಿನದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ, ಯಾರು ಡೇಂಜರ್ ಝೋನ್ ಅನ್ನ ತಲುಪಿದ್ದಾರೆ, ಯಾರು ಸೇಫ್ ಝೋನ್ ಅಲ್ಲಿ ಇದ್ದಾರೆ, ಯಾರಿಗೆ ಎಷ್ಟು % ವೋಟ್ ಬಂದಿದೆ, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಇದೀಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಇನ್ನು ಕೇವಲ ಫಿನಾಲಿಗೆ 3 ದಿನ ಬಾಕಿ ಇದೆ ಅಷ್ಟೇ. ಧನುಷ್ ಅವರನ್ನ ಹೊರತುಪಡಿಸಿ ಧ್ರುವಂತ್, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಗಿಲ್ಲಿ, ರಘು, ಕಾವ್ಯ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಂದೆ ಹೊರೆದು ಇಂದು ಸಂಜೆ 6:30ಕ್ಕೆ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಈ ಒಂದು ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಯಾರಿಗೆ ಅತಿ ಕಡಿಮೆ % ಅಲ್ಲಿ ವೋಟ್ ಸಿಕ್ಕಿರುತ್ತೋ ಅವರು ನಾಳೆ ನಡೆಯುವಂತಹ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಔಟ್ ಆಗಿ ಮನೆಯನ್ನ ತಲುಪಲಿದ್ದಾರೆ. ಇನ್ನು ಉಳಿದ 6 ಜನ ಸ್ಪರ್ಧಿಗಳು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ. ಹೀಗಿರುವಾಗ ಯಾರಿಗೆ ಎಷ್ಟು % ವೋಟ್ ಬಂದಿದೆ, ಯಾರು ಸೇಫ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಡೇಂಜರ್ ಝೋನ್ ಅನ್ನ ತಲುಪಿದ್ದಾರೆ ಅಂತ ನೋಡೋದಾದ್ರೆ, ನಿನ್ನೆ ನಡೆದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಮೊದಲ ಸ್ಥಾನದಲ್ಲಿ ಗಿಲ್ಲಿ ಅವರು ಇದ್ರು. ಇಂದು ನಡೆದ ವೋಟಿಂಗ್ ರಿಸಲ್ಟ್ ನ ಪ್ರಕಾರವೂ ಕೂಡ ಗಿಲ್ಲಿ ಅವರೇ ಮೊದಲ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹೌದು, ಇವರಿಗೆ 2 ಕೋಟಿಗಿಂತ ಅಧಿಕವಾಗಿ ವೋಟ್ಗಳು ದೊರಕಿದೆ. ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಿ ಗ್ರ್ಯಾಂಡ್ ಫಿನಾಲೆಗೆ ನೇರವಾಗಿ ಗಿಲ್ಲಿ ಅವರು ಎಂಟ್ರಿ ಕೊಡಲಿದ್ದಾರೆ. ಹೌದು, ಗಿಲ್ಲಿಗೆ ಇರುವಂತಹ ಕ್ರೇಜ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ಒಬ್ಬ ಸ್ಪರ್ಧಿಗೂ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ಅನ್ನು ಹೊಂದಿರುವಂತಹ ಇವರು ಪ್ರತಿ ಬಾರಿ ನಾಮಿನೇಷನ್ ಆದಾಗಲೂ ಮೊದಲ ಸ್ಥಾನವನ್ನೇ ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಳ್ತಿದ್ದಾರೆ. ಇವರನ್ನ ಇಷ್ಟಪಡುವಂತಹ ವೀಕ್ಷಕರು ಹಾಗೂ ಇವರ ಅಭಿಮಾನಿಗಳು ಅತಿ ಹೆಚ್ಚು ವೋಟ್ ಮಾಡುವುದರ ಮೂಲಕ ಇವರನ್ನ ಮೊದಲ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಹೌದು, ಇವರಿಗೆ ಬರೋಬ್ಬರಿ 58% ವೋಟ್ಗಳು ಸಿಕ್ಕಿದೆ. ಅತಿ ಹೆಚ್ಚು ಮತಗಳನ್ನ ಪಡೆಯುವುದರ ಮೂಲಕ ಗಿಲ್ಲಿ ಅವರು ಮೊದಲು ಸೇಫ್ ಆಗಲಿದ್ದಾರೆ. ಇನ್ನ 2ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದ್ದು, ಇವರಿಗೂ ಕೂಡ ಅತಿ ಹೆಚ್ಚು ವೋಟ್ ಬಂದಿದೆ. ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ಪ್ರತಿ ವಾರ ನಾಮಿನೇಷನ್ ಆದಾಗ ಇವರ ಅಭಿಮಾನಿಗಳು ವೋಟ್ ಮಾಡುವುದರ ಮೂಲಕ ಇಲ್ಲಿವರೆಗೂ ಕೂಡ ಸೇಫ್ ಮಾಡ್ತಾ ಬಂದಿದ್ದಾರೆ. ಇನ್ನ ಈ ವಾರ ನಡೆಯುವ ಮಿಡ್ ವೀಕ್ ಎಲಿಮಿನೇಷನ್ ಇಂದಲೂ ಕೂಡ ಅತಿ ಹೆಚ್ಚು ವೋಟ್ ಮಾಡುವುದರ ಮೂಲಕ ರಕ್ಷಿತಾ ಶೆಟ್ಟಿ ಅವರನ್ನ ಸೇಫ್ ಮಾಡಿ 2ನೇ ಪ್ಲೇಸ್ ನಲ್ಲಿ ಇಟ್ಟಿದ್ದಾರೆ. ಇವರಿಗೆ ಬರೋಬ್ಬರಿ 22% ವೋಟ್ ಸಿಕ್ಕಿದೆ. ಇನ್ನ 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದು, ಇವರಿಗೂ ಕೂಡ ಅತಿ ಹೆಚ್ಚು ವೋಟ್ ಬಂದಿದ್ದು 3ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹೌದು, ನಿನ್ನೆ ನಡೆದ ವೋಟಿಂಗ್ ರಿಸಲ್ಟ್ ನ ಪ್ರಕಾರವೂ ಕೂಡ ಅಶ್ವಿನಿ ಅವರು 3ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ಇವರಿಗೆ 15% ವೋಟ್ ಸಿಕ್ಕಿದೆ. ಅಶ್ವಿನಿ ಗೌಡ ಅವರು ನೆಗೆಟಿವ್ ಆಗಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ರು. ಇವರ ಮಾತಿಗೆ ಹಾಗೂ ಜಗಳಕ್ಕೆ ಅಷ್ಟೇ ಸೀಮಿತ, ಟಾಸ್ಕ್ ಅಲ್ಲಿ 0 ಎಂದು ಇವರನ್ನ ಮನೆಯಿಂದ ಎಷ್ಟೋ ಬಾರಿ ಸ್ಪರ್ಧಿಗಳು ನಾಮಿನೇಷನ್ಗೆ ಗುರಿ ಮಾಡ್ತಾ ಇದ್ರು. ಆದರೆ ಕೊನೆಯ 2 ವಾರಗಳಲ್ಲಿ ಅವರು ಅತ್ಯುತ್ತಮವಾಗಿ ಪ್ರದರ್ಶನವನ್ನ ನೀಡಿ ಇನ್ನಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ದು, ಕಿಚ್ಚನ ಚಪ್ಪಾಳೆಯನ್ನು ಕೂಡ ಪಡೆದು ಇದೀಗ ಫಿನಾಲೆ ಮೆಟಲ್ ಅನ್ನು ಕೂಡ ಏರಿದ್ದಾರೆ. ಇದೀಗ ಅತಿ ಹೆಚ್ಚು ವೋಟ್ ಪಡೆಯುವುದರ ಮೂಲಕ 3ನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನ 4ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದು, ಇವರು ಕೂಡ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ. ಹೌದು, ಧ್ರುವಂತ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ತುಂಬಾನೇ ಸೈಲೆಂಟ್ ಆಗಿದ್ರು. ಆದರೆ ಮಲ್ಲಮ್ಮ ಅವರು ಯಾವಾಗ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗ್ತಾರೋ ಆಗಿಂದ ಇಲ್ಲಿಯವರೆಗೂ ಕೂಡ ಜನರಿಗೆ ಒಂದು ರೀತಿಯಾದ ಎಂಟರ್ಟೈನ್ಮೆಂಟ್ ಅನ್ನ ಮಾಡುತ್ತಾ ಮನೆಯಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಿದ್ದಾರೆ. ಇದೀಗ ಇವರು ಅಭಿಮಾನಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಈ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಿರುವ ಧ್ರುವಂತ್ ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನ ಡೇಂಜರ್ ಝೋನ್ ನಲ್ಲಿ ರಘು ಅವರು ಹಾಗೂ ಕಾವ್ಯ ಅವರು ಇದ್ದಾರೆ. ಇಬ್ಬರಲ್ಲಿ ಯಾರಿಗೆ ಅತಿ ಕಡಿಮೆ % ಅಲ್ಲಿ ವೋಟ್ ದೊರಕಿದೆ ಅಂತ ನೋಡೋದಾದ್ರೆ, ಕಾವ್ಯ ಅವರಿಗೆ ಕೇವಲ 6% ವೋಟ್ ಸಿಕ್ಕಿದೆ. ಹೌದು, ನಿನ್ನೆ ನಡೆದ ವೋಟಿಂಗ್ ರಿಸಲ್ಟ್ ನ ಪ್ರಕಾರವೂ ಕೂಡ ಕಾವ್ಯ ಅವರು ಡೇಂಜರ್ ಝೋನ್ ಅನ್ನ ತಲುಪಿದ್ರು. ಅತಿ ಕಡಿಮೆ ವೋಟ್ಗಳನ್ನ ಗಳಿಸುವುದರ ಮೂಲಕ, ಅತಿ ಕಡಿಮೆ % ಅಲ್ಲಿ ವೋಟ್ ಗಳಿಸುವುದರ ಮೂಲಕ ಅವರು ಡೇಂಜರ್ ಝೋನ್ ಅನ್ನ ತಲುಪಿ ಈ ವಾರ ಅವರು ಮನೆಗೆ ಹೋಗುವ ಸಾಧ್ಯತೆ ಹೆಚ್ಚಿದೆ. ಹೌದು, ಇಷ್ಟು ದಿನ ಎಲ್ಲ ನಾಮಿನೇಷನ್ ಇಂದಲೂ ಸೇಫ್ ಆಗ್ತಾ ಬಂದಿದ್ದ ಕಾವ್ಯ ಇದೀಗ ಈ ಒಂದು ಗ್ರ್ಯಾಂಡ್ ಫಿನಾಲೆಗೆ ಬರೋಕ್ಕಿಂತ ಮುಂಚೆನೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗಿ ಅತಿ ಕಡಿಮೆ ವೋಟ್ಗಳನ್ನ ಗಳಿಸಿ ಮನೆಯನ್ನ ತಲುಪಿದ್ದಾರೆ. ಇನ್ನು ಉಳಿದ 6 ಜನ ಸ್ಪರ್ಧಿಗಳು ಫಿನಾಲೆ ಮೆಟಲ್ ಅನ್ನ ಏರಿದ್ದು, ಈ 6ರ ಪೈಕಿ ಯಾರು ಬಿಗ್ ಬಾಸ್ ಮನೆಯ ಸೀಸನ್ ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರಾಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ, ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಎಲಿಮಿನೇಟ್ ಆಗಬೇಕಾಗಿದ್ದು ತಪ್ಪದೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.